ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿರುವಂತಹ ಪಹಲ್ಗಾಮ್ನ ದಾಳಿಯ ಮತ್ತೊಂದು ಭೀಕರ ವಿಡಿಯೋ ಬಿಡುಗಡೆ ಆಗಿದೆ. ಕಾಡಿನಿಂದ ಹೊರಬಂದು ಏಕಾಏಕಿಯಾಗಿ ಗುಂಡಿನ ದಾಳಿ ಮಾಡಿದರು. ಉಗ್ರರ ಭೀಕರತೆಯನ್ನ, ಆ ಗುಂಡಿನ ದಾಳಿಯ ಭೀಕರತೆಯನ್ನ ಬಿಚ್ಚಿಡ್ತಾ ಇವೆ ಒಂದೊಂದು ವಿಡಿಯೋಗಳು. ಕಾಡಿನಿಂದ ಹೊರಬಂದು ಏಕಾಏಕಿಯಾಗಿ ಗುಂಡಿನ ದಾಳಿ ನಡೆಸಿದ್ರು ಉಗ್ರರಿಂದ ಪ್ರವಾಸಿಗರ ಮೇಲೆ ಯದ್ವಾ ತದ್ವಾ ಫೈರಿಂಗ್ ಆಯಿತು. ಏನಾಗ್ತಿದೆ ಅಂತ ನೋಡೋ ಅಷ್ಟರಲ್ಲಿ ಗುಂಡಿನ ಮಳೆಯೇ ಸುರಿಯಿತು ಅಂತ ಪ್ರವಾಸಿಗರೇನು ಬಂದಿದ್ರು ಆ ಸಂದರ್ಭದಲ್ಲಿ ಅವರಿಗೆ ತಕ್ಷಣ ಒಂದು ಗುಂಡು ಸಿಡಿದ ತಕ್ಷಣ ಅವ್ರು ಅನ್ಕೊಂಡ್ರು ಎಲ್ಲೋ ಪಟಾಕಿ ಸಿಡಿಸ್ತಾ ಇರ್ಬೋದು ಅಂತ. ಮತ್ತು ಹಂಗೆ ಆದಾಗ್ಲೂ ಅದನ್ನೇ ಅನ್ಕೊಂಡ್ರು. ಬಟ್ ಈ ರೀತಿಯಾಗಿ ಉಗ್ರರು ಬಂದಿದ್ದಾರೆ, ನಮ್ಮ ಮೇಲೆ ಅಟ್ಯಾಕ್ ಆಗ್ತಾ ಇದೆ, ಫೈರಿಂಗ್ ನಡೀತಾ ಇದೆ ಅನ್ನೋದು ಗೊತ್ತಿರಲಿಲ್ಲ. ಯಾವಾಗ ಏಕಾಏಕಿಯಾಗಿ ಉಗ್ರರ ಗುಂಪು ಬಂದು ಫೈರಿಂಗ್ ಮಾಡೋದಕ್ಕೆ ಶುರುವಾಯಿತು, ಆಗ್ಲೇ ಗೊತ್ತಾಗಿದ್ದು ಡೇಂಜರಸ್ ಸಿಚುವೇಶನ್ ಅಲ್ಲಿ ನಾವಿದ್ದೀವಿ, ಉಗ್ರರು ಬಂದಿದ್ದಾರೆ, ಅಟ್ಯಾಕ್ ಮಾಡ್ತಿದ್ದಾರೆ ಅಂತ. ಬಟ್ ಎಷ್ಟೇ ಕೂಗಿದ್ರು, ಎಷ್ಟೇ ಬೇಡ್ಕೊಂಡ್ರು ಉಗ್ರರು ಯಾರನ್ನು ಕೊಲ್ಬೇಕಿತ್ತು ಅವ್ರನ್ನೆಲ್ಲ ಕೊಂದು ಹೋಗಿದ್ದಾರೆ. ಅದೊಂದು ಭೀಕರ ವಿಡಿಯೋ ನೀವು ಗಮನಿಸ್ತಾ ಇದ್ದೀರಾ. ಏಕಾಏಕಿಯಾಗಿ ಕಾಡಿನ ಒಳಗೆ ಅಂದರೆ ಅದು ಪೈನ್ ಅರಣ್ಯ ಏನಿದೆ ಅಲ್ಲಿಂದ ಅವರು ಬಂದಿದ್ದು. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಪಹಲ್ಗಾಮ್ನ ಬೈಸರನ್ನಲ್ಲಿ ಆದಂಥ ಅಟ್ಯಾಕ್ ಏನಿದೆ ಅಲ್ಲಿ ಒಟ್ಟು 3 ಸ್ಥಳಗಳನ್ನು ಟಾರ್ಗೆಟ್ ಮಾಡಿದ್ರು. ಪೂರ್ತಿ ಹುಲ್ಲುಗಾವಲಿರುವಂಥ ಆ ಸ್ಥಳ ಏನಿದೆ ಅಲ್ಲಿ ದುರ್ಗಮ ಅರಣ್ಯ, ಅದು ಅಲ್ಲಿಗೆ ಬಂದು ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಪ್ರವಾಸಿಗರನ್ನ ಕೊಂದು ಹಾಕಿ ಹೋಗಿದ್ದವರು. ಆ ಒಂದಷ್ಟು ನರಮೇಧದ ಒಂದೊಂದು ವಿಡಿಯೋಗಳು ಕೂಡ ಪ್ರತಿದಿನವೂ ಸಿಗ್ತಾ ಇದ್ದಾವೆ. ನಿನ್ನೆವರೆಗೂ ಒಂದಷ್ಟು ವಿಡಿಯೋಸ್ ನೋಡಿದ್ರಿ, ಈಗ ಮತ್ತೊಂದು ವಿಡಿಯೋ ಸಿಕ್ಕಿರುವಂಥದ್ದು. ಈ ರೀತಿಯಾಗಿ ಅವರು ಏಕಾಏಕಿಯಾಗಿ ಪೈನ್ ಅರಣ್ಯದಿಂದ ಬೈಸರನ್ ಪ್ರದೇಶಕ್ಕೆ ನುಗ್ಗಿ ಏಕಾಏಕಿಯಾಗಿ ಫೈರಿಂಗ್ ಶುರು ಮಾಡ್ತಾರೆ. ಯದ್ವಾ ತದ್ವಾ ಕುತ್ತಿಗೆಗೆ ಬೀಳುತ್ತೆ ಗುಂಡು, ಹಣೆಗೆ ಬೀಳುತ್ತೆ. ಹತ್ರ ಹೋಗಿ ಹಣೆಗೆ ಶೂಟ್ ಮಾಡಿದ್ದಾರೆ, ದೂರದಿಂದ ಕುತ್ತಿಗೆಗೆ ಶೂಟ್ ಮಾಡಿದ್ದಾರೆ, ಎದೆಗೆ ಶೂಟ್ ಮಾಡಿದ್ದಾರೆ. ಯದ್ವಾ ತದ್ವಾ ಫೈರಿಂಗ್ ಮಾಡಿರುವಂಥ ಆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ರ. ಅಷ್ಟು ಕ್ಲಾರಿಟಿ ಇಲ್ಲದೆ ಇರ್ಬೋದು, ಬಟ್ ಎಷ್ಟು ಭೀಕರವಾಗಿತ್ತು ಅನ್ನೋದಂತೂ ಗೊತ್ತಾಗುತ್ತೆ. ಅಲ್ಲಿದ್ದಂಥವ್ರಿಗೆ ಸೇಫಾಗಿ ಬಂದವರು ಕೂಡ ಎಷ್ಟು ಭಯಾನಕವಾಗಿತ್ತು ಆ ಸಿಚುವೇಶನ್. ಅಲ್ಲಿ ನಿಜಕ್ಕೂ ಕೂಡ ಈ ರೀತಿ ಉಗ್ರರ ದಾಳಿ ಆಗ್ತಾ ಇದೆ ಅನ್ನೋದನ್ನೇ ನಮ್ಗೆ ಊಹಿಸ್ಕೊಳ್ಳೋದಕ್ಕಾಗಲಿಲ್ಲ. ಹಾಗಾದ ತಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ದಿಕ್ಕೇ ತೋಚ್ತಾ ಇರಲಿಲ್ಲ. ನಮ್ಮ ಎದುರುಗಡೆನೆ ನಮ್ಮ ತಂದೆನ ಕೊಂದ್ರು, ಗಂಡನ ಕೊಂದ್ರು ಅಂತೇಳಿ ಪಾಪ ಆ ಮಹಿಳೆಯರು ಹೇಳ್ಕೊಳ್ತಾ ಇದ್ರು. ಅವನ್ನೆಲ್ಲ ಕೂಡ ನೀವು ಗಮನಿಸ್ತಿದ್ದೀರಾ. ಅವರ ಆ ಭೀಕರವಾಗಿ ಫೈರಿಂಗ್ ಮಾಡ್ತಾ ಇರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದೊಂದು ದೃಶ್ಯಗಳು ಕೂಡ ಭಯಾನಕವಾಗಿದ್ದಾವೆ. ಅದನ್ನು ಅವರು ಎಕ್ಸ್ಪ್ಲೈನ್ ಮಾಡುವಂಥ ಸಂದರ್ಭದಲ್ಲಿ ಕೇಳಿಸ್ಕೊಂಡ್ರೆ ಎದೆ ಜಲ್ ಅನಿಸುತ್ತೆ. ಇನ್ನು ಆ ಸಿಚುವೇಶನ್ನ ಫೇಸ್ ಮಾಡಿ ಬಂದಂಥವ್ರು ಏನಿದ್ದಾರೆ ಅವರಿಗೆ ಕನಸು ಮನಸ್ಸಲ್ಲೂ ಕೂಡ ಪದೇ ಪದೇ ಇದೇ ಬರುತ್ತೆ ಅನಿಸುತ್ತೆ, ಹೀಗಾಯ್ತಲ್ಲ ಅಂತ. ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋದಂಥವ್ರಿಗೆ ಬೆಚ್ಚಿ ಬೀಳಿಸುವಂಥ ಒಂದು ಘಟನೆ ನಡೆದು ಹೋಯ್ತಲ್ಲ, ಆ ಉಗ್ರರು ಫೈರಿಂಗ್ ಮಾಡಿದ್ರಲ್ಲ, ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಏಕಾಏಕಿಯಾಗಿ ಪೈನ್ ಅರಣ್ಯದಿಂದ ನುಗ್ಗಿದಂಥ ಉಗ್ರರ ಗುಂಪು ಏನಿದೆ ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಅಂದರೆ ಪುರುಷರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಶೂಟ್ ಮಾಡ್ತಾ ಹೋಗ್ತಾರೆ. ಅವ್ರ ಹೆಸರನ್ನ ಕೇಳ್ತಾರೆ, ಧರ್ಮ ಕೇಳ್ತಾರಂತೆ. ಈ ರೀತಿ ಕೇಳಿ ಶೂಟ್ ಮಾಡಿದ್ದು ಒಟ್ಟು 26 ಜನರು ಕೂಡ ಬಲಿಯಾಗಿರೋದು. ಈಗಾಗಲೇ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿ ಈಗ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಪೂರ್ತಿ ಹಾಳಾಗ್ಬಿಟ್ಟಿದೆ, ಹದಗೆಟ್ಟು ಹೋಗಿದೆ. ಪ್ರಾಕೃತಿಕ ಸೌಂದರ್ಯಕ್ಕೆ ಫೇಮಸ್ ಆದಂಥ ಕಾಶ್ಮೀರ ಏನಿದೆ, ಆ ಪಹಲ್ಗಾಮ್ ಬೈಸರನ್ ವ್ಯಾಲಿ ಏನಿದೆ ಅದೆಲ್ಲವೂ ಕೂಡ ಈಗ ಸರ್ವನಾಶ ಆಗ್ಬಿಟ್ಟಿದೆ. ಅಲ್ಲಿಗೆ ಹೋಗೋದಕ್ಕೂ ಕೂಡ ಜನರು ಹೆದರ್ತಾ ಇದ್ದಾರೆ. ಅಲ್ಲಿ ಆರ್ಥಿಕ ಪರಿಸ್ಥಿತಿ ಬಹಳ ಒಂದು ರೀತಿಯಾಗಿ ಹಾಳಾಗ್ಬಿಟ್ಟಿದೆ, ಹದಗೆಟ್ಟು ಹೋಗಿದೆ. ಯಾಕೆಂದರೆ ಈ ಪ್ರವಾಸಿ ತಾಣಗಳನ್ನು, ಪ್ರವಾಸೋದ್ಯಮವನ್ನೇ ನಂಬ್ಕೊಂಡಿತ್ತು ಕಾಶ್ಮೀರ. ಬಟ್ ಈಗ ಅಲ್ಲಿ ಯಾರೂ ಮುಖ ಮಾಡ್ತಾ ಇಲ್ಲ, ಹಾಗಾಗಿ ಬಹಳ ಪೆಟ್ಟು ಬಿದ್ದಂತಾಯಿತು ಆರ್ಥಿಕ ಪರಿಸ್ಥಿತಿಗೆ. ಬಟ್ ಆ ಭಯಾನಕ ವಿಡಿಯೋಗಳೇನಿದ್ದಾವೆ ಬಹಳ ಬೆಚ್ಚಿ ಬೀಳಿಸ್ತಾ ಇದ್ದಾವೆ. ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಜಸ್ಟ್ ಇಮ್ಯಾಜಿನ್ ಮಾಡೋದಕ್ಕೂ ಕಷ್ಟ ಆಗ್ತಾ ಇತ್ತು. ಬಟ್ ಈಗ ವಿಡಿಯೋಗಳೇನು ರಿಲೀಸ್ ಆಗಿದ್ದಾವೆ, ಒಂದು ದೃಶ್ಯ 1, ದೃಶ್ಯ 2 ಎರಡನ್ನೂ ಕೂಡ ನೀವು ಗಮನಿಸ್ತಾ ಇದ್ದೀರಾ ವಿಂಡೋದಲ್ಲಿ. ಮೊದಲನೇ ದೃಶ್ಯದಲ್ಲಿ ಏಕಾಏಕಿಯಾಗಿ ಅವರು ಪೈನ್ ಅರಣ್ಯದಿಂದ ನುಗ್ಗಿ ಬರ್ತಾರೆ, ಅಲ್ಲಿದ್ದಂಥವ್ರ ಮೇಲೆ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹತ್ರ ಇದ್ದರೆ ಅವ್ರ ಹಣೆಗೆ ಹೋಗಿ ಶೂಟ್ ಮಾಡಿದ್ದಾರೆ, ದೂರದಲ್ಲಿದ್ದರೆ ಡೈರೆಕ್ಟ್ ಆಗಿ ನೆಕ್ಕಿಗೆ ಶೂಟೌಟ್ ಆಗಿರೋದು. ಅಂದರೆ ಈಗ ಮಂಜುನಾಥ್ ಅವರಿಗೂ ಕೂಡ ನೆಕ್ಕಿಗೆ ಗುಂಡು ಬಿದ್ದಿದ್ದು ಅವ್ರ ಪತ್ನಿ ಹೇಳ್ತಾ ಇದ್ರು. ಹೀಗೆ ಬೇರೆ ಬೇರೆ ರೀತಿಯಾಗಿ ಅವ್ರು ಶೂಟ್ ಮಾಡ್ತಾ ಇದ್ರು. ಒಟ್ಟಲ್ಲಿ ಯದ್ವಾ ತದ್ವಾ ಅವ್ರು ಫೈರಿಂಗ್ ಮಾಡಿದ್ದು. ಇನ್ನೊಂದು ದೃಶ್ಯ 2 ಅದರಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಡೈರೆಕ್ಟ್ ಆಗಿ ಅವ್ರ ಹತ್ತಿರಕ್ಕೇನೆ ಹೋಗಿ ಶೂಟ್ ಮಾಡ್ತಾ ಇರುವಂಥ ದೃಶ್ಯ ಅದು. ದೃಶ್ಯ 2ರಲ್ಲಿ ನೀವು ಗಮನಿಸ್ತಾ ಇರ್ಬೋದು.
ಅವ್ರು ಬಿಟ್ಬಿಡಿ ಅಂತ ಕೇಳ್ಕೊಳ್ತಾ ಇದ್ರು, ಗೋಗರಿತಾ ಇದ್ರು ಕೂಡ. ಅವ್ರ ಟಾರ್ಗೆಟ್ ಏನಿತ್ತೋ ಅದನ್ನ ಅವ್ರು ಫಿಕ್ಸ್ ಮಾಡ್ಕೊಂಡು ಬಂದಿದ್ರು, ಅದರಂತೆ ಶೂಟ್ ಮಾಡಿ ಅಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಎಸ್ಕೇಪ್ ಆದ್ರು. ಅಲ್ಲಿಗೆ ಬರೋದಕ್ಕೆ, ಎಂಟ್ರಿ ತಗೊಳ್ಳೋದಕ್ಕೆ ಪ್ರವಾಸಿಗರಿಗೆ ಕಷ್ಟ ಆಗ್ಬೋದು, ಬಟ್ ಇವ್ರಿಗೆ ಹಂಗಲ್ಲ. ಕಾಡಿನೊಳಗಿಂದ ಅವರು ಹೆಂಗ್ ಬೇಕಿದ್ರು ಬರ್ತಾರೆ, ಹೆಂಗ್ ಬೇಕಿದ್ರು ಹೋಗ್ತಾರೆ. ಹಾಗಾಗಿ ಕೆಲವೇ ಕ್ಷಣಗಳಲ್ಲಿ ಈ ರೀತಿಯಾಗಿ ಒಂದು 10-15 ನಿಮಿಷದೊಳಗೇನೆ ಅಟ್ಯಾಕ್ ಆಗುತ್ತೆ. ಅಲ್ಲಿ ಇದ್ದಂಥವರೆಲ್ಲರೂ ಕೂಡ 26 ಜನರನ್ನ, ವಿದೇಶಿಗರು ಮತ್ತೆ ಕರ್ನಾಟಕದವರು, ಬೇರೆ ಬೇರೆ ರಾಜ್ಯದವರು ಸೇರಿದಂತೆ ಅವರೆಲ್ಲರನ್ನೂ ಕೂಡ ಶೂಟ್ಔಟ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆದ್ರು ಉಗ್ರರು. ಸದ್ಯಕ್ಕೆ ಈಗ ಇಬ್ಬರನ್ನ ಎನ್ಕೌಂಟರ್ ಮಾಡಲಾಗಿದೆ, ಅವರ ಮನೆಯನ್ನ ಪತ್ತೆ ಹಚ್ಚಲಾಗಿದೆ, ಧ್ವಂಸ ಮಾಡಲಾಗಿದೆ. ಭಾರತೀಯ ಸೇನೆ ಈಗ ಮತ್ತಷ್ಟು ಭದ್ರತೆಯನ್ನು ಹೆಚ್ಚಿಸಿ ಆಪರೇಷನ್ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇನ್ನು ಎಷ್ಟು ಉಗ್ರರನ್ನ ಪತ್ತೆ ಹಚ್ತಾರೆ, ಎಷ್ಟು ಉಗ್ರರನ್ನ ಗುಂಡಿಕ್ಕಿ ಕೊಲ್ತಾರೆ ಅನ್ನೋದನ್ನ ನೋಡಬೇಕಿದೆ. ಇವರ ಹತ್ಯೆ ಅಥವಾ ಇವರ ಎನ್ಕೌಂಟರ್ಗೋಸ್ಕರ ಇಡೀ ಭಾರತವೇ ಕಾಯ್ತಾ ಇದೆ. ಅಲ್ಲಿವರೆಗೂ ಕೂಡ ಈ ಪ್ರತೀಕಾರವನ್ನು ತೀರಿಸ್ಕೊಳ್ಳೋವರೆಗೂ ಕೂಡ ನಮಗೆ ನೆಮ್ಮದಿ ಇಲ್ಲ ಅಂತಿದ್ದಾರೆ ಜನ. ಅದರಂತೆಯೇ ಆಗುತ್ತಾ, ಯಾವಾಗ ಸಿಕ್ಕಾಕೊಳ್ತಾರೆ ಇವರೆಲ್ಲರೂ ಉಗ್ರರು, ಅದನ್ನು ನೋಡಬೇಕಿದೆ.